ಇವತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ತಗೊಂಡು ನಿಮ್ಮ ಮುಂದೆ ಬಂದು ಕೂತಿದ್ದೀನಿ. ಸೊ ವ್ಯೂವರ್ಸ್ಗಳಿಗೆ ಚಿಕ್ಕದಾದ ಒಂದು ಇಂಟ್ರೊಡಕ್ಷನ್. ನನ್ನ ಹೆಸರು ಗಗನ್. ವೆಲ್ಕಮ್ ಟು ಗಗನ್ ಸ್ಟುಪಿಡ್ ಟಾಕ್ಸ್. ಟೈಮ್ ಜೊತೆ ಜೀವನ ಸಖತ್ ಫಾಸ್ಟ್ ಆಗಿ ಓಡ್ತಾ ಇದೆ. ಅದರಲ್ಲಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊ, ಇದ್ರ ಬಗ್ಗೆ ತಲೆ ಕೆಡ್ಸ್ಕೊ ಅಂತ ಜೀವನ ಹಿಂಗೆ ಹೋಗ್ತಿದೆ. ಸೊ ಇವತ್ತಿನ ಟಾಪಿಕ್ ನಿಮ್ಗೆ ಏನಂತ ಗೊತ್ತಿರುತ್ತೆ, ನೀವು ಆಲ್ರೆಡಿ ತಮ್ಮಲ್ಲಿ ನೋಡ್ಕೊಂಡು ಬಂದಿರ್ತೀರಾ. ಕ್ಯೂರಿಯಸ್ ಇರೋರು ಮಾತ್ರ ಕ್ಲಿಕ್ ಮಾಡಿ ವಿಡಿಯೋ ನೋಡಿರ್ತೀರಾ. ಸೊ ಇನ್ಸ್ಟಾದಲ್ಲಿ ಜಾಸ್ತಿ ಓಡ್ತಾ ಇದೆ, ಬಟ್ ಯೂಟ್ಯೂಬ್ ಇಸ್ ಮೈ ಮೇನ್ ಪ್ರಯಾರಿಟಿ. ಯಾರಿಗಾದ್ರೂ ಫುಲ್ ಫ್ಲೆಜ್ ವಿಡಿಯೋ ಒಂದೇ ಸತಿ ನೋಡ್ಬೇಕಂದ್ರೆ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಇಂಟ್ರೆಸ್ಟ್ ಇದ್ರೆ ಮಾತ್ರ. ಸೊ ಟಾಪಿಕ್ ಒಳಗಡೆ ಎಂಟ್ರಿ ತಗೋಬಿಡೋಣ. ಸೊ ಇವತ್ತಿನ ಟಾಪಿಕ್ ನನಗೂ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಟಾಪಿಕ್ ಇದ್ರ ಬಗ್ಗೆ ಮಾತಾಡೋದಕ್ಕೆ. ಸೊ ಈ ಟಾಪಿಕ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ, ಈ ಟಾಪಿಕ್ ಕೇಳಿಸ್ಕೊಳ್ಳೋದಕ್ಕೆ ಯಾವುದೇ ಥರದ ಏಜ್ ಲಿಮಿಟ್ಸ್ ಇಲ್ಲ. ನೀವು ಸ್ಕೂಲ್ ಹುಡುಗರಾಗಿರ್ಬೋದು, ಕಾಲೇಜ್ ಹುಡುಗರಾಗಿರ್ಬೋದು, ಆಫೀಸ್ಗೆ ಹೋಗ್ತಿರ್ಬೋದು, ಅಥವಾ ಇನ್ ಬಿಟ್ವೀನ್ ಬರ್ತಾರಲ್ಲ, ಮದುವೆ, ಮಕ್ಕಳು, ಅದು ಇದು ಯಾರಿಗೆ ಬೇಕಾದರೂ ಆಗುತ್ತೆ ಗುರು. ಎಲ್ಲರೂ ಕೂತ್ಕೊಂಡು ಕೇಳಿಸ್ಕೊಬೋದು ಈ ಟಾಪಿಕ್. ಮನುಷ್ಯರಲ್ಲಿ ಇರುವಂಥ ಒಂದು ಕಾಮನ್ ನಾರ್ಮಲ್ ಪ್ರಾಬ್ಲಮ್ಸ್ ಯಾವುದು ಗೊತ್ತಾ? ನಮ್ಮ ಒಳಗಡೆ ಏನಾಗ್ತಾ ಇರುತ್ತೋ ಅದು ಇನ್ನೊಬ್ರ ಹತ್ರ ಶೇರ್ ಮಾಡ್ಕೊಬೇಕು ಅಂತ. ಸೊ ಪ್ರತಿ ಸತಿ ನಾವು ಎಲ್ಲಾದ್ರೂ ಹೋಗ್ಲಿ, ಹೇಗಾದ್ರೂ ಇರ್ಲಿ, ಒಬ್ಬ ಫ್ರೆಂಡನ್ನ ಹುಡುಕ್ತಾನೆ ಇರ್ತೀನಿ. ಆಬ್ವಿಯಸ್ಲಿ ಫ್ರೆಂಡ್ ಮಾಡ್ಕೊಳ್ಳೋದು ತಪ್ಪೇ ಅಲ್ಲ, ಬಟ್ ನಾವು ಫ್ರೆಂಡ್ಸನ್ನ ದಾಟಿ ಅದಕ್ಕೆ ಮೇಲೆ ನಮ್ಮ ಅನಿಸಿಕೆಗಳನ್ನ ಸ್ಪಂದಿಸುವಂತ ಒಂದು ಮನ್ಸನ್ನ ಹುಡುಕ್ತಾನೆ ಇರ್ತೀವಿ. ಸೊ ನಿಮ್ಗಳಿಗೆ ಎಷ್ಟು ಬೆಸ್ಟ್ ಫ್ರೆಂಡು ಅಥವಾ ಕ್ಲೋಸ್ ಫ್ರೆಂಡ್ಸು ಇದ್ರೂನು ಮನ್ಸ್ ಮುಟ್ಕೊಂಡು ಹೇಳ್ಕೊಳ್ಳಿ, ಎಷ್ಟು ಜನ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ಗಳ ಹತ್ರ ನಿಮಗೆ ಅನ್ಸೋ ಪ್ರತಿಯೊಂದು ಮಾತನ್ನು ಶೇರ್ ಮಾಡ್ಕೊಂಡಿದ್ದೀರಾ. ನಾನು ಅದೇ ಹೇಳ್ತೀನಿ ಇದೇ ಹೇಳ್ತೀನಿ ಅಂತ ಅಲ್ಲ, ನನಗೆ ಗೊತ್ತಿರೋ ಪ್ರಕಾರ ಒಬ್ರು ಇನ್ನೊಬ್ರ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ. ಸೊ ವಾಟ್ ಹ್ಯಾಪನ್ಸ್, ಸಮ್ಟೈಮ್ಸ್ ವಿ ಸರ್ಚ್ ಫಾರ್ ಅ ಬೆಸ್ಟ್ ಫ್ರೆಂಡ್ ಎವ್ರಿವೇರ್. ಸ್ಕೂಲಲ್ಲಿ, ಕಾಲೇಜಲ್ಲಿ, ಆಫೀಸಲ್ಲಿ, ಅಷ್ಟೇ ಯಾಕೆ ರಿಲೇಶನ್ಶಿಪ್ಪಲ್ಲಿ ಕೂಡ ಫ್ರೆಂಡ್ಶಿಪ್ನ ಹುಡುಕ್ತೀವಿ. ಆದರೆ ನಿಮ್ಮಲ್ಲಿ ನಿಮಗೆ ಒಂದು ಸಿಂಪಲ್ ಕ್ವಶನ್ ಕೇಳ್ಕೊಳ್ಳಿ, who is the person who spends the most time with me in my entire life? Answer simple, China. It's you. So today's topic is your best friend is you. ಈ ಟಾಪಿಕಲ್ಲಿ ಮೊದಲನೇ ಹಂತನೇ ರಿಯಾಲಿಟಿ ಬಗ್ಗೆ ಮಾತಾಡೋಣ. ನಿಜವಾಗ್ಲೂ ಒಂದು ಸ್ವಲ್ಪ ಡೀಪ್ ಆಗಿ ಥಿಂಕ್ ಮಾಡಿ. ನೀವು ಹುಟ್ಟಿದಾಗಿಂದ ನೀವು ಸಾಯೋವರೆಗೂ ಒಬ್ಬ ಮನುಷ್ಯ ನಿಮ್ಮ ಜೊತೆ ಯಾವಾಗಲೂ ಇರ್ತಾನೆ. ಇರಿ, ನಾಟ್ ಯೋರ್ ಪೇರೆಂಟ್ಸ್ ಆಲ್ ದಿ ಟೈಮ್, ನಾಟ್ ಯೋರ್ ಫ್ರೆಂಡ್ಸ್ ಆಲ್ವೇಸ್, ನಾಟ್ ಯೋರ್ ಪಾರ್ಟ್ನರ್ ಎವ್ರಿ ಟೈಮ್, ಬಟ್ ಯು ಆರ್ ಆಲ್ವೇಸ್ ವಿತ್ ಯು. ಬೆಳಗ್ಗೆ ನಿಮ್ಮ ಜೊತೆ ಹೇಳೋದು ನೀವೇ, ರಾತ್ರಿ ಮಲ್ಕೊಳ್ಳೋವಾಗ ನಿಮ್ಮ ಯೋಚನೆಗಳ ಜೊತೆ. ಈವನ್ ವೆನ್ ದ ಹೋಲ್ ವರ್ಲ್ಡ್ ಲೀವ್ಸ್ ಯು, ಯೋರ್ ಮೈಂಡ್ ಸ್ಟಿಲ್ ಟಾಕ್ಸ್ ಟು ಯು. ದಟ್ ಮೀನ್ಸ್ ದ ಲಾಂಗೆಸ್ಟ್ ರಿಲೇಶನ್ಶಿಪ್ ಆಫ್ ಯುವರ್ ಲೈಫ್ ಇಸ್ ದ ರಿಲೇಶನ್ಶಿಪ್ ವಿತ್ ಯೋರ್ ಸೆಲ್ಫ್. ಸೊ ಮೊದಲನೇ ಹಂತ ಮುಗಿಸ್ಕೊಂಡು ಎರಡನೇ ಹಂತಕ್ಕೆ ಬರೋಣ. ಕಾನ್ವರ್ಸೇಷನ್ ವಿತ್ ಯೋರ್ ಸೆಲ್ಫ್. ನಮ್ಮ ಜೀವನದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನಿದೆ ಗೊತ್ತಾ? ನಾವುಗಳು ನಮ್ಗಳ ಜೊತೆ ಮಾತಾಡ್ಕೊಳ್ಳೋದು. ನಾವು ನಮ್ಮ ಜೊತೆ ಮಾತಾಡ್ಕೊಳ್ಳೋದಕ್ಕೆ ಯಾವುದೇ ತರಹದ ಲಿಮಿಟೇಷನ್ಸ್ ಇಲ್ಲ. ಕೆಲವೊಂದ್ಸಲ ನಮ್ಮನ್ನು ನಾವೇ ಕೇಳ್ಕೊಂತೀನಿ, ಯಾಕೆ ಗುರು ತಪ್ಪು ಮಾಡಕ್ ಹೋದೆ? ಕೆಲವೊಂದ್ಸಲ ಒಳ್ಳೆ ಕೆಲಸ ಮಾಡಿದ್ಯಾ ಅಂತ ಒಳಗಡೆಯಿಂದನೇ ಆ ಪ್ರೌಡ್ ಫೀಲ್ ಮಾತಾಡ್ಕೊಂಡೇ ಬರೋದು. ಸಮಟೈಮ್ಸ್ ವಿ ಮೋಟಿವೇಟ್ ಅವರ್ ಸೆಲ್ಫ್, sometimes we blame ourselves, but one thing is clear, we never hesitate to talk to ourselves. ನಿಮ್ಮ ಎಲ್ಲ ಸೀಕ್ರೆಟ್ಗಳನ್ನು ಯಾವುದೇ ಥರದ ಮುಚ್ಚು ಮರೆ ಇಲ್ದಿರೆ ನೀವು ನಿಮ್ಮ ಹತ್ರ ಹೇಳ್ಕೊಬೋದು. ಅಷ್ಟೇ ಯಾಕೆ, ನಮ್ಮ ಮನ್ಸಿಗೆ ದುಃಖ ಆದಾಗ ನಮ್ಮ ಮುಂದೆ ನಾವೇ ಹತ್ರೂ ನಮಗೇನೋ ಬೇಜಾರಾಗಲ್ಲ. ನೀವು ಒಬ್ಬರೇ ಇದ್ದಾಗ ಇಷ್ಟ ಬರೋ ಥರ ನಗ್ಬೋದು, ನಿಮ್ಮನ್ನು ನೀವೇ ಬೈಕೋಬೋದು. ನಾನಂತೂ ದಿನ ಬೈಕೊತೀನಿ. ನಿಜ ಹೇಳಿ, ಇದಿಷ್ಟು ಹೇಳಿದ್ನಲ್ವಾ, ಇದನ್ನೆಲ್ಲ ಇನ್ನೊಬ್ಬ ಫ್ರೆಂಡ್ ಹತ್ರ ಮಾಡ್ತೀರಾ? ಇಲ್ಲ ಚಿನ್ನ, ಚಾನ್ಸೇ ಇಲ್ಲ. ಇನ್ನೊಬ್ಬ ಫ್ರೆಂಡ್ ಜೊತೆ ನಾವು ಈ ಥರ ಪರ್ಸ್ನಲ್ ಥಿಂಗ್ಸ್ನ ಯಾವುದು ಮಾಡೋಕ್ಕೆ ಹೋಗಲ್ಲ. ಇನ್ಸ್ಟೆಡ್ ಇದನ್ನೆಲ್ಲ ಹೈಡ್ ಮಾಡೋಕ್ಕೆ ದಾರಿ ಹುಡುಕ್ತಾ ಇರ್ತೀವಿ. ಎರಡನೇ ಹಂತದಿಂದ ಮೂರನೇ ಹಂತಕ್ಕೆ ಬರೋಣ. ನಾವು ಪ್ರತಿ ಸಲ ನಮ್ಮೊಳಗಡೆ ಇರೋವಂಥ ಬೆಸ್ಟ್ ಫ್ರೆಂಡನ್ನು ಇಗ್ನೋರ್ ಮಾಡ್ತಾನೆ ಇರ್ತೀವಿ. ಯಾಕಂತ ನಿಮಗೆ ಗೊತ್ತಾ? ಯಾಕಂದರೆ ವಿ ಟ್ರೈ ಟು ಇಂಪ್ರೆಸ್ ಎವ್ರಿ ಒನ್ ಇನ್ ದ ವರ್ಲ್ಡ್, but we ignore the most important person, who is ourselves. We want validation from people, like people should like me, people should appreciate me, people should support me. But ondan heli, do you like yourself? Have you ever supported yourself? Have you ever been respectful to yourselves? Because if you don't, nobody else can fix it. ನಾಲ್ಕನೇ ಹಂತಕ್ಕೆ ಬಂದ್ಬಿಡಲ್ವಾ? ಇದೊಂದು ಸ್ವಲ್ಪ ಕ್ವಶನ್ ತರ ಇರುತ್ತೆ. Your mind is your friend or enemy? Your mind can become always two things, either your best friend nor your worst enemy. If you always keep telling yourself that I am useless, I can't able to do this, I'm not
ಕೇಪಬಲ್, ಅವಾಗ ನಿಮ್ಮ ಮೈಂಡ್ ಎನಿಮಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಅದೇ ನೀವು ಈ ತರ ಹೇಳಿದ್ರೆ ಐ ವಿಲ್ ಗ್ರೋ, ಅಟ್ ದಟ್ ಮೂಮೆಂಟ್ your mind becomes your strongest supporter. Remember this line always. Your life depends on the conversation which you have with yourself. ಐದನೇ ಹಂತಕ್ಕೆ ಬಂದ್ಬಿಡೋಣ. The power of being your own friend. If you become your own friend, ನಿಮ್ ಜೀವನ ಸಖತ್ ಪವರ್ಫುಲ್ ಆಗಿ ಟರ್ನ್ ಆಗುತ್ತೆ. ಯಾಕೆ ಗೊತ್ತಾ? ನಿಮಗೆ ಯಾವುದೇ ಕಾರಣಕ್ಕೂ ಒಂಟಿತನ ಕಾಡೋದೇ ಇಲ್ಲ. ಯಾವಾಗ್ಲೂ ನೀವು ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದನ್ನ ತುಂಬಾ ಎಂಜಾಯ್ ಮಾಡ್ತೀರಾ. ನಿಮ್ ಜೀವನಕ್ಕೆ ಇನ್ನೊಬ್ರು ಬೇಕು ಗುರು, ನನಗೆ ಸಂತೋಷ ತರ್ಸಕ್ಕೆ, ನನ್ನ ಟೈಮ್ ಪಾಸ್ ಮಾಡ್ಸಕ್ಕೆ ಅಂತ ಅನ್ಸದೇ ಇಲ್ಲ. ಮೇನ್ ಏನ್ ಗೊತ್ತಾ? ಇನ್ನೊಬ್ರು ಅಟೆನ್ಷನ್ ಬೇಕು ಅಂತ ಎಕ್ಸ್ಪೆಕ್ಟು ಮಾಡಲ್ಲ. ಇನ್ನೂ ಒಂದ್ ಮೇನ್ ಥಿಂಗ್ ಏನಂದ್ರೆ, ನೀವು ಒಬ್ರೇ ಇರಕ್ಕೆ ಭಯ ಬೀಳಲ್ಲ. ಯಾಕೆ ಗೊತ್ತಾ? ನಿಮಗೆ ಆಲ್ರೆಡಿ ರಿಯಲೈಸ್ ಆಗಿರುತ್ತೆ ನಿಮ್ಗಳ ಜೊತೆ ನೀವು ನಿಂತಿದ್ದೀರಾ ಅಂತ. ಅಂಡ್ ಹಾನೆಸ್ಟ್ಲಿ ದಿಸ್ ಇಸ್ ದ ಸ್ಟ್ರಾಂಗೆಸ್ಟ್ ಕಾನ್ಫಿಡೆನ್ಸ್ ಅ ಪರ್ಸನ್ ಕ್ಯಾನ್ ಹ್ಯಾವ್. ಈ ವಿಡಿಯೋದ 6ನೇ ಹಂತ ಅಂದ್ರೆ ಫೈನಲ್ ಮೆಸೇಜ್. ಎಷ್ಟೋ ಜನ ನಮ್ಗಳ ಜೀವನದಲ್ಲಿ ಬಂದು ಹೋಗ್ತಾರೆ. ಸಮ್ ಫ್ರೆಂಡ್ಸ್ ವಿಲ್ ಸ್ಟೇ, ಸಮ್ ವಿಲ್ ಲೀವ್ ಅಂಡ್ ಸಮ್ ವಿಲ್ ಸಪೋರ್ಟ್, ಬಟ್ ಒನ್ ಪರ್ಸನ್ ವಿಲ್ ನೆವರ್ ಲೀವ್ ಯು, ದಟ್ ಇಸ್ ಯೋರ್ ಸೆಲ್ಫ್. ಒಬ್ಬ ಬೆಸ್ಟ್ ಫ್ರೆಂಡ್ ಬೇಕು ಅಂತ ಹೊರಗಿನ ಪ್ರಪಂಚದಲ್ಲಿ ಹುಡುಕೋಕ್ಕಿಂತ ನಿಮ್ಮ ಒಳಗಡೆ ಒಬ್ಬ ಮನುಷ್ಯ ಇದ್ದಾನಲ್ವಾ, ಅವನ ಜೊತೆ ಫ್ರೆಂಡ್ಶಿಪ್ ಮಾಡೋದನ್ನ ಸ್ಟಾರ್ಟ್ ಮಾಡಿ. ಮೋಟಿವೇಶನ್ ಅಂತಿರ್ತೀರಲ್ಲ, ಅದು ಆಚೆಗಡೆಯಿಂದ ಎಲ್ಲೋ ಸಿಗಲ್ಲ. ನಿಮ್ಮ ಒಳಗಡೆಯಿಂದಾನೇ ಒಂದು ಪವರ್ ಉತ್ಪತ್ತಿ ಆಗಬೇಕು, ಅಂದ್ರೆ ಜನರೇಟ್ ಆಗಬೇಕು. ಬಿಕಾಸ್ ಅಟ್ ದಿ ಎಂಡ್ ಆಫ್ ದಿ ಡೇ ನಿಮ್ಮ ಬೆಸ್ಟ್ ಫ್ರೆಂಡ್ ಬೇರೆ ಯಾರೋ ಅಲ್ಲ, ನಿನ್ನ ಬೆಸ್ಟ್ ಫ್ರೆಂಡ್ ಯಾವತ್ತಿದ್ರು ನೀನೇ. ಸೊ ನೆಕ್ಸ್ಟ್ ಟೈಮ್ ಯಾರಾದ್ರೂ ಬಂದು ಅನ್ನೋನ್ ವ್ಯಕ್ತಿನೋ ಅಥವಾ ಗೊತ್ತಿರೋರೇನೋ, ಚಿನ್ನ ನಿನ್ ಬೆಸ್ಟ್ ಫ್ರೆಂಡ್ ಯಾರು, ನೀನ್ ಯಾರ ಜೊತೆ ಜಾಸ್ತಿ ಮಾತಾಡ್ತೀಯಾ ಅಂತ ಕೇಳಿದ್ರೆ ಮನ್ಸಿಂದ ಒಂದ್ ಸ್ಮೈಲ್ ಕೊಟ್ಬಿಟ್ಟು ಅವ್ರಿಗೆ ಹೇಳಿ, ನನ್ನ ಬೆಸ್ಟ್ ಫ್ರೆಂಡ್ ನನ್ನ ಜೀವನದಲ್ಲಿ ಯಾವತ್ತೂ ನನ್ನ ಕೈ ಕೊಟ್ಟು ಹೋಗಿಲ್ಲ, ಇಟ್ ಈಸ್ ನನ್ ಅದರ್ ದನ್ ಯೋರ್ ಸೆಲ್ಫ್ ಅಂತ ಇಂಟ್ರೊಡ್ಯೂಸ್ ಮಾಡಿಕೊಡಿ. ಸೊ ಇವತ್ತಿನ ಟಾಪಿಕ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ, ಒಂದ್ ಸ್ವಲ್ಪ ಅರ್ಥ ಆಗಿದೆ ಅಂತ ಅನ್ಕೊಂಡು ಇವತ್ತಿನ ವಿಡಿಯೋ ಮುಗಿಸೋಣ. ಸೊ ದಿಸ್ ಇಸ್ ಗಗನ್ ಸೈನಿಂಗ್ ಔಟ್ ಫ್ರಮ್ ಗಗನ್ Stupid Talks. The things which I say, you all think.